ಎಲ್ರಿಗೂ ನಮಸ್ಕಾರ. ಈ ಹೊತ್ತಿನ ಸುದ್ದಿ ಏನಪ್ಪ ಅಂತಂದ್ರೆ ಒಂದು ವಿಶೇಷ ಸುದ್ದಿ ಮಾಡೋಣ ಅಂಥೇಳಿ. ಅದು ಏನಂತಂದ್ರೆ ಈಗ ಲೋಕಸಭಾ ಎಲೆಕ್ಷನ್ ಬಂದೈತಿ. ರಾಜ್ಯಾದ್ಯಂತ ನಮ್ಮ ಕರ್ನಾಟಕದಾಗ 2 ಫೇಸ್ ಒಳಗೆ ಎಲೆಕ್ಷನ್ ಆಗಕತ್ತೈತಿ, ಅಂದ್ರೆ ಪೋಲಿಂಗ್ ಆಗಕತ್ತೈತಿ. ಆ ಒಂದು ವಿಚಾರದೊಳಗೆ ಈ ಎಲೆಕ್ಷನ್ ಒಳಗೆ ಎಲ್ಲರೂ ನಿಮ್ಮ ಹಕ್ಕನ್ನು ಚಲಾಯಿಸಿರಿ ಅಂತ ಹೇಳೋ ಸಲುವಾಗಿ ನಾನು ಇವತ್ತು ಬಂದೀನಿ. ಈ ಒಂದು ಹಕ್ಕು ಚಲಾಯಿಸೋದಂದ್ರೆ ಏನು ಅನ್ನೋದನ್ನು ಒಂದು ಸ್ಮಾಲ್ ಡೆಫಿನಿಷನ್ ಕೊಡೋಣ ಅಂಥೇಳಿ. ಜನರಲ್ಲಾಗಿ ಮಾತಾಡಿದ್ರಂದ್ರೆ ಮತದಾನ ಅಂತ ಅನ್ನೋ ವರ್ಡು ಯೂಸ್ ಮಾಡ್ತಾರೆ. ಅದೊಂದು ಮತದಾನ ಅನ್ನೋದು ಒಂದು ವಾಕ್ಯ, ಒಂದು ವರ್ಡ್. ಅದು ಇದು ಆ್ಯಕ್ಚುಲಾಗಿ ಮತದಾನ ಅಲ್ಲ, ಅದು ಮತ ಹಕ್ಕು. ಮತದಾನ ಅಂತಂದ್ರೆ ಯಾವುದೋ ಒಂದು ಟೈಮ್ ಒಳಗೆ ಆಡು ಭಾಷೆ ಒಳಗೆ ಈಸಿ ಪ್ರೊನೌನ್ಸ್ ಆಗಲಿ ಅಂಥೇಳಿ ಮತದಾನ ಅಂದಿರ್ಬೋದು. ಆದ್ರೆ ಅದು ಆ್ಯಕ್ಚುಲಾಗಿ ಮತ ಹಕ್ಕು, ಮತ್ತು ಅದು ಕರ್ತವ್ಯನೂ ನಮ್ಮದಾಗತ್ತೆ. ಫಾರ್ ಎಕ್ಸಾಂಪಲ್ಲು, ಮತದಾನ ಅನ್ನೋದು ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿ ವೋಟ್ ಡೊನೇಷನ್ ಅಂತ ಯೂಸ್ ಮಾಡೋಂಗಿಲ್ಲ ವರ್ಡು. ವೋಟಿಂಗ್, ಪೋಲಿಂಗ್ ಅಂತ ಯೂಸ್ ಮಾಡ್ತಾರೆ. ಅದೇ ಥರ ಕನ್ನಡದೊಳಗೆ ಮತ ಹಕ್ಕು ಅಂತ ಉಪಯೋಗ ಮಾಡಬೇಕು. ಕನ್ನಡದೊಳಗೆ ಮತ ಹಕ್ಕು ಅಂಥೇಳಿ ಉಪಯೋಗ ಮಾಡಬೇಕು. ಮತದಾನ ಅಂತಂದ್ರೆ ಕೊಡೋದು ಅಥವಾ ತಗೊಳ್ಳೋದು, ಜಸ್ಟ್ ದಾನ ಆಗಿಬಿಡ್ತೈತಿ. ಆಮೇಲೆ ಆ ವಾಕ್ಯ ಗೌಣ ಆಗಿಬಿಡ್ತೈತಿ, ಅಂದ್ರೆ ಅದಕ್ಕೆ ವೇಟ್ ಬರೋಂಗಿಲ್ಲ, ಅಂದ್ರೆ ಸಾಲಿಡ್ ಆಗಂಗಿಲ್ಲ ಆ ವರ್ಡು. ಅದರ ಸಲುವಾಗಿ ಮತ ಹಕ್ಕು ಅಂತ ಅನ್ಬೇಕು. ನಮ್ಮದು ಮತದಾನ ಅಲ್ಲ, ನಮ್ಮದು ಮತ ಹಕ್ಕು. ಮತ ಹಕ್ಕನ್ನು ನಾವು ಚಲಾಯಿಸಿದಾಗ ಅದನ್ನು ಕರ್ತವ್ಯ ಅಂಥೇಳಿ ನಾವು ಭಾವಿಸ್ಬೇಕು. ಹಕ್ಕು ಮತ್ತು ಕರ್ತವ್ಯ 2 ಮುಖದ ನಾಣ್ಯ ಇದ್ದಂಗೆ, ಅವಾಗ ಮಾತ್ರ ಆ ನಾಣ್ಯ ಚಲಾವಣೆಗೆ ಬರ್ತೈತಿ. ಅದೇ ಥರ ಮತ ಹಕ್ಕನ್ನು ನಾವು ಚಲಾಯಿಸಬೇಕಾತಂದ್ರೆ ಅದು ನಮ್ಮ ಕರ್ತವ್ಯ ಆಗಬೇಕು. ಯಾವುದೋ ಒಂದು ಕೆಲಸ ನಮ್ಮ ಕರ್ತವ್ಯ ಆದಾಗ, ಅಲ್ಲಿ ಹಕ್ಕು ಅಂತ ಬಂದಾಗ ಅದ್ರ ಮೇಲೆ ನಮಗೆ ಹಕ್ಕು ಹುಟ್ಟತೈತಿ. ಅಂದ್ರೆ ಇವತ್ತು ಮತದಾನ ಅಂಥೇಳಿ ಮಾಡಿ ಹೊರಗೆ ಬರಬೇಕಾದ್ರೆ ನಾನು ಮತದಾನ ಮಾಡಿ ಬಂದೆ, ಅದನ್ನು ಮತ ಹಕ್ಕನ್ನು ಚಲಾಯಿಸಿ ಬಂದ್ರೆ ನನ್ನ ಹಕ್ಕನ್ನು ನಾನು ಚಲಾಯಿಸಿದೆ ಅನ್ನೋದು ಒಂದು ಗತ್ತು ಬರ್ತೈತಿ. ಅಂದ್ರೆ ನನ್ನ ಒಂದು ಕರ್ತವ್ಯ ಪೂರ್ಣ ಮಾಡಿ ಬಂದೆ ಅನ್ನೋದು ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ತೈತಿ. ಆವಾಗ ನಾವು ಏನು ಪ್ರಜ್ಞಾವಂತರಾಗ್ತೀವಿ ಅಂದ್ರೆ, ನಮ್ಮ ನಾಲೆಜಿಗೆ ಏನು ಬರುತ್ತಂತಂದ್ರೆ, ನಾವು ಸೂಕ್ತ ವ್ಯಕ್ತಿನ ಚುನಾಯಿತರನ್ನಾಗಿ ಮಾಡಬೇಕು, ಅವರಿಗೆ ನಮ್ಮ ವೋಟ್ ಕೊಡಬೇಕು, ನಮ್ಮ ಮತ ಹಕ್ಕನ್ನು ಕೊಡಬೇಕು ಅನ್ನೋದು ನಮಗೆ ಅವೇರ್ನೆಸ್ ಬರ್ಕೊತ ಹೋಗ್ತೈತಿ. ಮತದಾನ ಅಂದ ಕೂಡಲೇ ಜನರಲ್ಲಾಗಿ ಸಪ್ಪೆಯಾಗಿ ತೊಗೊಂಡ್ಬಿಡ್ತಾರೆ. ಹೋಗೋದು, ಮತದಾನ ಮಾಡೋದು, ವೋಟ್ ಹಾಕಿದೆ, ಎಸ್ ಬಂದೆ. ಆದ್ರೆ ಇಲ್ಲೇ ಹಕ್ಕು ಮತ್ತು ಕರ್ತವ್ಯ ಗೌಣ ಆಗಿಬಿಡ್ತೈತಿ. ಅದರ ಸಲುವಾಗಿ ನಾನು ಇದನ್ನು ಮತದಾನ ಬೇಡ, ಮತ ಹಕ್ಕು ಮತ್ತು ಕರ್ತವ್ಯ ಅನ್ನೋ ಒಂದು ಪದನ ಬಳಸೋಣ ಅಂತಂದು ಇಲ್ಲಿ ಒಂದು ನನ್ನ ವಿಚಾರ. ಸಾಧ್ಯ ಆತಪ್ಪ ಅಂತಂದ್ರೆ ಇದನ್ನು ಸಂವಿಧಾನದೊಳಗೆ ನೋಡಿದ್ರಂದ್ರೆ ಅಲ್ಲಿ ಮತ ಹಕ್ಕು ಅನ್ಬೇಕು, ಅಥವಾ ಮತದಾನ ಅನ್ಬೇಕು, ಅಥವಾ ಮತ ಕರ್ತವ್ಯ ಅನ್ಬೇಕು ಅನ್ನೋ ಡೆಫಿನಿಷನ್ ನೋಡಿದ್ರಂದ್ರೆ ನಿಮಗೆ ಯಾವ ಡೆಫಿನಿಷನ್ನು ಸಿಗಲ್ಲ. ಹಾಗಂತ ಡೆಫಿನಿಷನ್ ಇಲ್ಲ ಅಂತಲ್ಲ, ಅಲ್ಲೇ ಎಲ್ಲನೂ ಡೆಫಿನಿಷನ್ ಸಿಗ್ತೈತಿ. ನಾವು ಯಾವ ಥರ ಡೆಪ್ತ್ ಹೋಗ್ತೀವಿ ಆ ಥರ ನಮಗೆ ಅದರೊಳಗೆ ಔಟ್ಪುಟ್ ಸಿಗ್ತೈತಿ. ಈಗೇನು ಚುನಾವಣೆ ಘೋಷಣೆ ಆಗೈತಲ್ಲ, ಲೋಕಸಭೆ ಚುನಾವಣೆ, ಆಗಲ್ಲಿ ಹೇಳ್ದಂಗೆ ನಮ್ಮ ಕರ್ನಾಟಕದಾಗ ಡಬಲ್ ಫೇಸ್ ಏನು ಪೋಲಿಂಗ್ ಆಗುತ್ತಲ್ಲ, ಒಂದು ಕಡೆ ಇದೇ ತಿಂಗಳ 26ನೇ ತಾರೀಕು ಆದ್ರೆ ಇನ್ನೊಂದು ಫೇಸು ಬರೋ ತಿಂಗಳ 7ನೇ ತಾರೀಕಿಗೆ ಪೋಲಿಂಗ್ ಆಗುತ್ತೆ. ಸೊ ಯಾರು ತಪ್ಪದೇನೆ ನಿಮ್ಮ ಮತ ಹಕ್ಕನ್ನು ಚಲಾಯಿಸ್ರಿ. ನಿಮಗೆ ಸೂಕ್ತ ಅನಿಸಿರೋ ಅಭ್ಯರ್ಥಿಗೆ ನಿಮ್ಮ ಮತದ ಹಕ್ಕನ್ನು ಚಲಾಯಿಸಿ ನಿಮ್ಮ ಕರ್ತವ್ಯನ ಪೂರ್ತಿ ಮಾಡಿರಿ ಅಂತ ಹೇಳೋ ಸಲುವಾಗಿ ಈ ಒಂದು ಸ್ಮಾಲ್ ವಿಡಿಯೋ ನಾನು ಮಾಡಬೇಕಾಯ್ತು. ನಿಮಗೇನಾದರೂ ಈ ವಿಷಯ ಇಷ್ಟ ಆತಪ್ಪ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಆಗ್ಬೋದು ಅಥವಾ ಗ್ರೂಪಿಗೆ ಶೇರ್ ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಯಾರಾದರೂ ಈ ಒಂದು ಚಾನಲ್ಗೆ ಹೊಸಬರಾಗಿದ್ದರಂದ್ರೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಇದೇ ಥರ ಬೇರೆ ಸುದ್ದಿ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ